ಕೇಳಿದ್ದ ಧರಣಿಪತಿ ಕೇಳಿದ್ದ ಕಾಶೀಪುರದೀಂದ್ರ ಪಸುತೆ ಅಂಬೆ ಬಂದಿನ ಕಾಶೀಪುರದೀಂದ್ರ ಪಸುತೆ ಅಂಬೆ ಬಂದಿನ ಪರಿವಿಡಿದು ಬಳಸಿರುವ ಸಖಿಯರ ನೋಡಿ ಸಂತತದಿ ಪರಿವಿಡಿದು ಬಳಸಿರುವ ಸಖಿಯರ ನೋಡಿ ಸಂತತದಿ ಸಖಿಯರ ನೋಡಿ ಸಂತತದಿ ಪರಿವಿಡಿದು ಬಳಸಿರುವ ಸಖಿಯರ ನೋಡಿ ಸಂತತದಿ ಕೆಲವರಿಗೆ ಬದುಕೆಂದರೆ ಬಹಳ ವಿಚಿತ್ರವಾದದ್ದು. ಇನ್ನು ಕೆಲವರಿಗೆ ಬದುಕಂತ ಹೇಳಿದರೆ ಸಾಧನೆಗೋಸ್ಕರವಾಗಿ ಹೇತುವಾಗಿರುವಂತದ್ದು. ಇನ್ನು ಕೆಲವರಿಗೆ ಬದುಕು ಹಾಗಲ್ಲ, ಭೋಗ ಜೀವನಕ್ಕೆ ಬೇಕಾದಂತಹ ಒಂದು ಸಾಧನವಾಗಿರುವಂತದ್ದು. ಕೆಲವರಿಗೆ ಬದುಕು ಅಂತ ಹೇಳಿದ್ರೆ ಒಂದು ಸಾಹಸ. ನಮ್ಮಂತ ಹೆಣ್ಣು ಮಕ್ಕಳಿಗೆ ಜೀವನ ಅಂತ ಹೇಳಿದ್ರೆ ಒಂದು ಕನಸು ಕಾಣುವಂಥದ್ದು. ಅದಕ್ಕಿಂತ ಹೆಚ್ಚೇನು ಉಂಟು? ಆತರದಲ್ಲಿ ನಮ್ಮನ್ನು ಮತ್ತಕಾಶಿನಿಯರು ಎನ್ನುವ ಹಾಗೆ ಕೊಂಡಾಡುವುದು. ಹದಿಹರೆಯದ ವಯಸ್ಸು ನಮ್ಮದು. ಪ್ರಾಪ್ತ ವಯಸ್ಕರಂತಹ ನಾವು ಈ ಕಾಲಕ್ಕೆ ಏನೆಲ್ಲ ವಿದ್ಯೆ ಬೇಕೋ ಅದೆಲ್ಲವನ್ನ ಕಲಿಸಿಕೊಂಡಿದ್ದೇವೆ. ನಾಡಾರಿಗಳು ಹೇಳುತ್ತಾ ಇದ್ದಾರೆ, ಕಾಶಿ ರಾಜಕುಮಾರಿಯರಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯರು ಷೋಡಶಿಯರು ಮಾತ್ರವೇ ಅಲ್ಲ, ಚೆನ್ನಾದಂತಹ ವಿದ್ಯಾ ಪ್ರಾವೀಣ್ಯತೆಯನ್ನು ಹೊಂದಿಕೊಂಡಿದ್ದಾರೆ ಎನ್ನುವ ಹಾಗೆ ನಮ್ಮ ಕುರಿತಾಗಿ ಹೊಗಳಿಕೆಯ ಮಾತುಗಳಲ್ಲಿ ಹೇಳುತ್ತಾ ಇದ್ದಾರೆ. ಮಾತ್ರವೇ ಅಲ್ಲ, ನಗರವು ಶೃಂಗರಿಸಲ್ಪಟ್ಟಿದೆ. ಎಲ್ಲಾ ಕಡೆಯಲ್ಲಿ ಸಡಗರದಿಂದ ಜನರೆಲ್ಲರೂ ಕೂಡಿ ಕರೆಯುತ್ತಾ ಇದ್ದಾರೆ. ನಮ್ಮ ಮದುವೆ ಎನ್ನುವ ಉದ್ದೇಶಕ್ಕಾಗಿ, ರಾಜಕುಮಾರಿಯರ ವಿವಾಹವಲ್ಲ, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವಷ್ಟು ಸಂತೋಷ, ಸಡಗರ, ಸಂಭ್ರಮ ಅವರನ್ನು ತುಂಬಿಕೊಂಡಿದೆ. ವಿಕ್ರಮವೇ ಪಣ, ಎಲ್ಲರನ್ನು ಗೆದ್ದಂತ ಒಬ್ಬಾತನನ್ನು ನಾವು ವರಿಸಬೇಕಾಗಿದೆ ಎನ್ನುವಂಥದ್ದು ಪಣದ ನಿರ್ಬಂಧ ಇರುವಂತದ್ದು. ಆದ್ರೆ ನನ್ನ ಯೋಚನೆಯನ್ನು ಗೊತ್ತೇನೆ, ಏನಿದ್ದರೂ ಅದು ನಾಳೆ ತಾನೇ. ನಾಳೆಯ ಕುರಿತಾಗಿ ನಾವು ಇಂದೇಕೆ ಯೋಚಿಸುತ್ತಾ ಹಾಳು ಮಾಡಿಕೊಳ್ಳಬೇಕು? ನಮಗೋಸ್ಕರವಾಗಿ ನಮ್ಮದ್ದೇ ಆದಂತಹ ಉಪವನ ಕೈ ಬೀಸಿ ಕರೆಯುತ್ತಾ ಉಂಟು. ನಾಳೆ ಯಾವ ಊರನ್ನು ಸೇರಿಕೊಳ್ಳುತ್ತೇವೆ, ಯಾರನ್ನು ಕೈ ಹಿಡಿಯುತ್ತೇವೆ ನಮಗೆ ಗೊತ್ತೇನೆ. ಸೇರಿದವನ ಜೊತೆಯಲ್ಲಿ ಬದುಕನ್ನು ಹೊಂದಿಸಿಕೊಂಡು ನಡೆಯಬೇಕಾದ್ದು ನೀರೆಯರಾದಂತಹ ನಮಗೆ ಅನಿವಾರ್ಯ. ನೀರೊಂದು ಯಾವ ಪಾತ್ರೆಗೆ ಹಾಕಿದರೂ ಅದೇ ಬಣ್ಣ ಆಕಾರವನ್ನು ಹೊಂದುವಂತೆ ಹೆಣ್ಣು ಮಕ್ಕಳು ಹಾಗೆ, ನೀರೆಯರು ಹಾಗೆ. ಯಾರನ್ನು ಸೇರುತ್ತೇವೆಯೋ ಅವನ ಕುಲಾಚಾರ ಧರ್ಮ, ಅವನ ದೇಶಾಚಾರ ಧರ್ಮ ಅದನ್ನು ಹೊಂದಿಕೊಂಡು ಅನುಭವಿಸಿಕೊಂಡು ನಾವು ನಡೆಯಬೇಕಾಗಿದೆ. ಅದೇನಿದ್ರು ನಾಳೆ ತಾನೆ. ಇವತ್ತು ನನ್ನದೊಂದು ಯೋಚನೆ, ಗಂಗಾ ಪೂಲದಲ್ಲಿ ಸ್ನಾನ ಮಾಡಬೇಕು, ಜಲಕ್ರೀಡೆಯನ್ನಾಡಬೇಕು, ವನವಿಹಾರ ನಡೆಸಬೇಕು ಎನ್ನುವ ಹಾಗೆ. ಏನೇ ಇದ್ದರೂ ಕೂಡ ಸಂತೋಷವನ್ನು ಈಗಲೇ ನಾವು ಅನುಭವಿಸಬೇಕು. ಯಾಕಂದ್ರೆ ನಾಳೆ ಮದುವೆಯಾಗಿ ನಮ್ಮ ಗಂಡನ ಬಳಿಗೆ ಹೋದಾಗ ಈ ರೀತಿಯಾಗಿ ಒಟ್ಟಿಗೆ ತಿರುಗಾಟಕ್ಕೆ ಅವಕಾಶ ಖಂಡಿತವಾಗಿ ಯಾವಳೊಬ್ಬರನ್ನು ಹೆಚ್ಚು ಪ್ರೀತಿಸುವುದು, ಇನ್ನೊಬ್ಬರನ್ನು ಸ್ವಲ್ಪ ಕಡೆಗಣಿಸುವುದು, ತಿರುಗಾಟಕ್ಕೆ ಅವಳೊಬ್ಬರನ್ನು ಕರ್ಕೊಂಡು ಹೋಗುವುದು ಅಲ್ವಾ? ನೀನು ನಾನು ಕೂಡ ಬರ್ತೀನಿ. ಹಾಗಾದ್ರೆ ತಡೆಯಾಗಿ ಸಖಿ ವೃಂದವನ್ನ ಜೊತೆ ಸೇರಿಸಿಕೊಂಡು ನಡೆಯೋಣ. ತದಿತಾಂ 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 ತದಿ ಸುಧತಿಯರೆಲ್ಲರೂ ಮಿಂದು ಮಾಡಿಯ
ವಿಧ ಪುಷ್ಪ ಫಲಂಗಳ ಕೊಯ್ಯುತ್ತ ವಿಧ ಪುಷ್ಪ ಫಲಂಗಳ ಕೊಯ್ಯುತ್ತ ಫಲಂಗಳ ಕೊಯ್ಯುತ್ತ ಅಧಿಕ ಸಂಪ್ರೀತಿಯೊಳಿರಲು ಅಧಿಕ ಸಂಪ್ರೀತಿಯೊ ಇರಲು ವಿಧ ವಿಧ ಪುಷ್ಪ ಫಲಂಗಳ ಕೊಯ್ಯುತ್ತ ಅಧಿಕ ಸಂಪ್ರೀತಿಯೊಳಿರಲು ನಮ್ಮೆಯ ಮಾತುಗಳನ್ನು ಆಡುತ್ತಾ ಬಂದಿರುವುದೇ ನಮ್ಮದಂತಹ ಉಪವನಗಳಿಗಾಗಿ ಮನಸ್ಸೇಚ್ಛೆಯಾಗಿ ವಿಹರಿಸಿದ್ದೇವೆ. ವನದ ಸೌಂದರ್ಯವನ್ನು ಸವಿದಿದ್ದೇವೆ. ಪ್ರಕೃತಿಯ ಮಡಿಲಲ್ಲಿ ಮಗುವಾಗಿದ್ದೇವೆ. ನಿನಗೆ ನನಗೆ ಸುತ್ತ ಉಂಟೆ ಸಂತೋಷವಾಯಿತು. ನಿನಗೆ ಹಾಗಾದ್ರೆ ತಡೆಯಾಕೆ ಗಂಗಾ ಕೂಡಲೇ ಇಳಿಯೋಣ, ಜಲಕ್ರೀಡೆಯನ್ನು ಆಡೋಣ. ಮಾತ್ರವೇ ಅಲ್ಲ, ಆ ಬಳಿಕ ಕಂಡ ಕುಸುಮವನ್ನು ಕೊಯ್ದು ಚೆನ್ನಾಗಿ ಮಾಲೆಯನ್ನು ಹಿಡಿದು ತಲೆ ತುಂಬ ಮುಡಿದುಕೊಳ್ಳೋಣ. ಮತ್ತೆ ಇಲ್ಲಿಗೆ ಬಂದು ಸೇರಿಕೊಳ್ಳೋಣ. ಹಾಗಾದ್ರೆ